ಸರಕುಗಳ ವಿಧಗಳು, ಟೈಪ್ಸ್ ಆಫ್ ಗೂಡ್ಸ್. ಸೊ ನಿನ್ನೆ ತರಗತಿಯಲ್ಲಿ ನಾವು ಏನನ್ನ ಚರ್ಚೆ ಮಾಡಿದ್ವಿ? ಇನ್ಫೀರಿಯರ್ ಗೂಡ್ಸ್ ಅನ್ನ ಚರ್ಚೆ ಮಾಡಿದ್ವಿ. ಇನ್ಫೀರಿಯರ್ ಗೂಡ್ಸ್ ಅನ್ನ ನಾವು ಚರ್ಚೆ ಮಾಡಿದ್ವಿ. ಇನ್ಫೀರಿಯರ್ ಗೂಡ್ಸ್ ಅಥವಾ ಕಳಪೆ ಸರಕುಗಳು. ಹಿಂಗಂದ್ರೆ ಏನು? ಈ ಸರಕುಗಳ ಬೆಲೆ ಹೆಚ್ಚಾದಲ್ಲಿ ಏನಾಗುತ್ತೆ? ಬೇಡಿಕೆ ಕಡಿಮೆ ಆಗುತ್ತೆ. ಏಕೆಂದರೆ ಆದಾಯ ಮಟ್ಟದ ಅನುಸಾರವಾಗಿ ಬದಲಿ ವಸ್ತುಗಳನ್ನ ಖರೀದಿಸ್ತಾರೆ. ಅದನ್ನ ನಿನ್ನೆ ಹೇಳಿದ್ದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ಹೇಳಿದ್ದೆ ನಾನು? ಸಜ್ಜೆ ಹೇಳಿದ್ದೆ. ಸಜ್ಜೆ, ನವಣೆ ಇವೆಲ್ಲ ಎಕ್ಸಾಂಪಲ್ ಹೇಳಿದ್ದೆ. ಯಾಕಂದ್ರೆ ಇವುಗಳ ಬೆಲೆ ಏರಿಕೆ ಆದ್ರೆ ಏನಾಗುತ್ತೆ? ಜನ ಬೇರೆ ವಸ್ತುಗಳನ್ನ ತಗೋತಾರೆ. ಯಾಕಂದ್ರೆ ಅವರು ಆದಾಯ ಮಟ್ಟದ ಅನುಸಾರವಾಗಿ ಇದನ್ನ ತಗೊಳ್ತಾ ಇದ್ರು. ಇದನ್ನ ತಗೊಳ್ತಿರ್ತಾರೆ. ಸೊ ಅವರ ಇದ್ರ ಬೆಲೆ ಏರಿಕೆ ಆದ್ರೆ ಆ ಬೆಲೆಯಲ್ಲಿ ಇದನ್ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅವರು. ಸೊ ಅದಕ್ಕೆ ಅವುಗಳನ್ನ ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳಿ ನಾವು ಕರಿತೀವಿ. ಇನ್ಫೀರಿಯರ್ ಗೂಡ್ಸ್, ರೈಟ್? ಅಥವಾ ಜನರ ಆದಾಯ ಹೆಚ್ಚಿಗೆ ಆದ್ರೂ ಕೂಡ, ಈ ವಸ್ತುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಹೆಚ್ಚಾದರೂ ಈ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಇನ್ಫೀರಿಯರ್ ಗೂಡ್ಸ್ ನೆನ್ನೆ ಹೇಳಿದ್ರೆ ಇದನ್ನ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ ಗೂಡ್ ಅಂತ ಕರಿತೀವಿ? ಗಿಫೆನ್ ಗೂಡ್ಸ್ ಅಂತ ಕರಿತೀವಿ. ಗಿಫೆನ್ ಸರಕುಗಳು. ಅದನ್ನ ನಿನ್ನೆ ಹೇಳಿದ್ದು, ಅದಕ್ಕೆ ಯಾಕೆ ಮತ್ತೆ ವೇಟು? ನಿನ್ನೆ ಬರ್ಕೊಂಡಿದ್ರು ಇಲ್ವೋ? ಅದನ್ನ ಬರ್ಕೊಳ್ರು. ಅರ್ಥ ಆಯ್ತಾ? ನೆಕ್ಸ್ಟ್ ಗಿಫನ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಈ ಎಂತ ಸರಕುಗಳಂತಂದ್ರೆ ಬೆಲೆ ಹೆಚ್ಚಾದರೆ ಬೇಡಿಕೆ ಕೂಡ ಹೆಚ್ಚಾಗುತ್ತದೆ. If a price rises, demand also increases. ಆಮೇಲೆ ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. Price increases, price decreases, demand also decreases. ಬಹಳ ವಿಶೇಷವಾದಂತಹ ಗೂಡುಗಳು. ಯೂಶುವಲಿ ಏನಾಗುತ್ತೆ? ಬೇಡಿಕೆ ಹೆಚ್ಚಾದ್ರೆ ಯೂಶುವಲಿ ಏನಾಗುತ್ತೆ? ಬೆಲೆ ಹೆಚ್ಚಾದ್ರೆ ಯೂಶುವಲಿ ಬೇಡಿಕೆ ಕಡಿಮೆ ಆಗಬೇಕು ಲೆಕ್ಕದ ಪ್ರಕಾರ, ರೈಟ್? ಆದ್ರೆ ಇಲ್ಲಿ ಹಿಂಗಾಗೋದಿಲ್ಲ. ಇದನ್ನ ಈ ತರದ ಗೂಡುಗಳ ಬಗ್ಗೆ ಹೇಳಿದವರು ಯಾರು? ರಾಬರ್ಟ್ ಗಿಫಿನ್ ಅಂತ ಹೇಳಿ.
ರೈಟ್, ರಾಬರ್ಟ್ ಡಿಫಿನ್ ಅಂತ ಹೇಳಿ. ಕ್ಲಿಯರ್ ಇದೆಯಾ? ಈಗ ನೋಡ್ರಿ, ಯೋಚನೆ ಮಾಡ್ರಿ, ಎಂತ ವಸ್ತುಗಳು ಅಂತಂದ್ರೆ ಇವು ಕೂಡ ಒಂದು ರೀತಿಯಲ್ಲಿ ಗಿಫನ್ ಗೂಡ್ಸ್. ಗಿಫನ್ ಗೂಡ್ಸ್ ಅಂತಂದ್ರೆ ನಾವೇನಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಗೋಲ್ಡ್ ಅಲ್ಲ ಸರ್, ನಿಮಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡ್ತೀನಿ ಗಿಫನ್ ಗೂಡ್ಸ್ಗೆ. ಭಾರಿ ಚಂದ ಇರ್ತಕ್ಕಂತಹ ಒಂದು ಎಕ್ಸಾಂಪಲ್. ಇವೇನು ಲೋ ಇನ್ಕಮ್ ನಾನ್ ಲಕ್ಸುರಿ ಪ್ರಾಡಕ್ಟ್, ಇವಕ್ಕೇನಂತ ಕರಿತೀವಿ ನಾವು ಲೋ ಇನ್ಕಮ್ ನಾನ್ ಲಕ್ಸುರಿ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಅಂದ್ರೆ ಏನು, ಕಡಿಮೆ ಆದಾಯದವರು ಖರೀದಿಸುವಂತಹ ಐಷಾರಾಮಿ ಅಲ್ಲದ ಸರಕುಗಳು. ಹಂಗೂ ಹೇಳಕ್ ಬರೋದಿಲ್ಲ ಇವು. ಈಗ ಒಬ್ಬ ಬಡ ಮನುಷ್ಯ ಒಂದ್ ಯಾವ್ದೋ ಒಂದು ಗೂಡನ್ನ ತಗೊಳ್ತಿರ್ತಾರೆ, ರೈಟ್. ಬಡ ಮನುಷ್ಯ ಏನ್ ಮಾಡ್ತಿರ್ತಾರೆ, ಒಂದು ಐಷಾರಾಮಿ ಅಲ್ಲದಂತಹ ಒಂದು ಗೂಡನ್ನ ತಗೊಳ್ತಿದ್ದಾರೆ. ಓಕೆ, ಅವನೇನ್ ಮಾಡ್ತಾನೆ, ಅದ್ರ ಬೆಲೆ ತೊಡಗಿದ ತಕ್ಷಣ ಅವನಿಗೇನ್ ಅನಿಸ್ತದೆ, ಅದರ ಅಪಾರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ ಅನಿಸ್ತದೆ ಅಷ್ಟೆ. ಅದರ ಅಪಾರೆಂಟ್ ವ್ಯಾಲ್ಯೂ, ರೈಟ್, ಇನ್ಕ್ರೀಸ್ ಆಗಿದೆ ಅಂತ ಅನ್ನಿಸ್ತದೆ. ಹೀಗಾಗಿ ಆ ಸರಕುಗಳನ್ನೇ ಅವನು ಹೆಚ್ಚಾಗಿ ತಗೊಳ್ಳಿಕ್ಕೆ ಶುರು ಮಾಡ್ತಾನೆ. ಕ್ಲಿಯರ್? ಈಗ ಒಬ್ಬ ಗೋಧಿ ತಿಂತಿರ್ತಾನೆ ಅನ್ಕೊಳ್ರಿ, ಗೋಧಿ ಬೆಲೆ ಹೆಚ್ಚಾಯ್ತು. ಗೋಧಿ ಬೆಲೆ ಹೆಚ್ಚಾದ್ರೆ ನೆಕ್ಸ್ಟ್ ಆಪ್ಷನ್ ಯಾವ್ದು ಅವನಿಗೆ? ಈಗ ಒಬ್ಬ ಗೋಧಿ ತಿನ್ನೋನಿಗೆ ಗೋಧಿ ಬೆಲೆ ಹೆಚ್ಚಾಯ್ತು ಅನ್ಕೊಳ್ರಿ, ನೆಕ್ಸ್ಟ್ ಆಪ್ಷನ್ ಯಾವ್ದು ಅವನಿಗೆ? ಮಾಂಸ ಅನ್ಕೊಳ್ರಿ. ಈ ಒಬ್ಬ ಬಡ ಮನುಷ್ಯ ಮಾಂಸವನ್ನ ತೆಗೆದುಕೊಳ್ಳಬಹುದೇ? ಬಡ ಮನುಷ್ಯ ಮಾಂಸವನ್ನ ತಗೊಳ್ಳೋದು ಅವನ ಕಡೆ ಸಾಧ್ಯ ಇರುವುದಿಲ್ಲ. ಹೀಗಾಗಿ ಅವನು ಏನು, ಹೆಚ್ಚು ಗೋಧಿಯನ್ನೇ ಬಳಸಲಿಕ್ಕೆ ಶುರು ಮಾಡ್ತಾನೆ, ಹೆಚ್ಚು ಗೋಧಿಯನ್ನೇ ಬಳಸಲಿಕ್ಕೆ ಶುರು ಮಾಡ್ತಾನೆ, ರೈಟ್. ಬಹಳ ಈಸಿ ಆಗಿರ್ತಕ್ಕಂಥದ್ದು ಇದು. ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಷ್ಟೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಇದೆಯಾ? ಈಗ ಒಬ್ಬ ವ್ಯಕ್ತಿ ಗೋಧಿ ತಗೊಳ್ತಿರ್ತಾನೆ, ಯಾಕಂದ್ರೆ ಅವನಿಗೆ ಅದು ಲೋ ಇನ್ಕಮ್, ಕಡಿಮೆ ಆದಾಯದವರು ತಗೊಳ್ಳುವಂತ ಪ್ರಾಡಕ್ಟ್. ಆದ್ರೆ ಗೋಧಿ ಬೆಲೆ ಹೆಚ್ಚಾಗಿ ತೊಡಗಿದ ತಕ್ಷಣ ಅವನೇನ್ ಮಾಡ್ತಾನೆ, ಈ ಮಾಂಸವನ್ನ ತಗೋಬಹುದು ಅವನು. ನೆಕ್ಸ್ಟ್ ಅವನಿಗಿರೋ ಆಪ್ಷನ್. ಆದ್ರೆ ಮಾಂಸ ತಗೊಳ್ಳುವಷ್ಟು ಆದಾಯ ಇಲ್ಲ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ? ಗೋಧಿಯನ್ನೇ ಹೆಚ್ಚಾಗಿ ತಗೊಳಕ್ ಶುರು ಮಾಡ್ತೀರಿ. ಅದೇ ಗೋಧಿ ಬೆಲೆ ಕಡಿಮೆ ಆಯ್ತು ಅಂತ ತಿಳ್ಕೊಳ್ರಿ, ನೀವು ಅವಾಗ ಗೋಧಿಯನ್ನ ತಗೊಳ್ಳೋದಿಲ್ಲ, ಯಾಕಂದ್ರೆ ಅದರ ಅಪಾರೆಂಟ್ ವ್ಯಾಲ್ಯೂ ಕಡಿಮೆ ಆಗಿರ್ತದೆ. ಸೊ ಇದನ್ನ ನೀವು ಅರ್ಥ ಮಾಡ್ಬೇಕು. ಹಂಗಲ್ಲ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಎಕ್ಸಾಂಪಲ್ ಹೆಂಗಿರ್ತಾವ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ಕ್ಲಿಯರ್ ಇದೆಯಾ? ಆ ಕ್ವಾಲಿಟಿನೇ ಬೇಕು ಅಂತ ಹೇಳಿ, ನನಗೆ ಗೋಧಿನೇ ಬೇಕು, ಅವನು ಸಜ್ಜೆನವನೇ ತಗೊಳ್ಳಲ್ಲ, ಅವನು ಗೋಧಿನೇ ಬೇಕು. ಗೋಧಿನೇ ಬೇಕು. ಈಗ ನಮ್ಗೆ ರೆನಾಲ್ಡ್ಸ್ ಪೆನ್ ಇದೆ. ರೆನಾಲ್ಡ್ಸ್ ಪೆನ್ ಎಷ್ಟು ರೂಪಾಯಿಗಿತ್ತು? ರೆನಾಲ್ಡ್ಸ್ ಪೆನ್ 7 ರೂಪಾಯಿಗೋ 6 ರೂಪಾಯಿಗೋ ಬರ್ತಿತ್ತು. ಈಗ ರೆನಾಲ್ಡ್ಸ್ ಪೆನ್ 7 ರೂಪಾಯಿ ಮಾಡಿದ್ರು. ಆದ್ರೆ ಅವ್ನು ನೆಕ್ಸ್ಟ್ ಆಪ್ಷನ್ ತಗೋಬೇಕು ಅಂದ್ರೆ ಮಾಂಟೆಕ್ಸ್ ಪೆನ್ ತಗೋಬೇಕು. ಮಾಂಟೆಕ್ಸ್ ಪೆನ್ 20 ರೂಪಾಯಿಗೆ ಬರುತ್ತೆ. ಸೊ ಅವ್ನು ಮಾಂಟೆಕ್ಸ್ ಪೆನ್ ತಗೊಳ್ಳೋದಿಲ್ಲ, ನನಗೆ ಇದೇ ಒಳ್ಳೆಯ ಗುಣಮಟ್ಟದಿದೆ ಅಂತ 7 ರೂಪಾಯಿ ಕೊಟ್ಟು ಇದನ್ನೇ ತಗೋತಾನೆ. 7 ರೂಪಾಯಿ ಕೊಟ್ಟು ತಗೊಳ್ತಾನೆ. ಅರ್ಥ ಆಯ್ತಾ? ಸೊ ಗಿಫನ್ ಸರಕುಗಳು ಅಂತಂದ್ರೆ ಬೆಲೆ ಏರಿಕೆ ಆದ್ರೆ ಬೇಡಿಕೆ ಕೂಡ ಏರಿಕೆ ಆಗುತ್ತೆ, ಬೆಲೆ ಇಳಿಕೆ ಆದ್ರೆ ಬೇಡಿಕೆ ಕೂಡ ಏರಿಕೆ ಆಗುತ್ತೆ. ಇದು ಸೇಮ್. ಇದು ಬೆಲೆ ಹೆಚ್ಚಾದ್ರೆ ಇದ್ರ ಬೇಡಿಕೆ ಕಡಿಮೆ ಆಗ್ತಿತ್ತು, ಇನ್ಫೀರಿಯರ್ ಕೊಡುದು. ಇದು ಬೆಲೆ ಏರಿಕೆ ಆದ್ರೆ ಬೇಡಿಕೆನೂ ಹೆಚ್ಚಾಗುತ್ತೆ. ಆ ಕ್ವಾಲಿಟಿ ಬೇಕಲ್ವಾ ಅವನಿಗೆ, ಅದಕ್ಕೆ. ಅರ್ಥ ಆಯ್ತಾ ಎಲ್ಲರಿಗೂ ಗಿಫನ್ ಸರಕುಗಳು ಅಂದ್ರೆ ಏನು ಅಂತ? ಗಿಫನ್ ಸರಕುಗಳು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿ ಈ ಕಾನ್ಸೆಪ್ಟ್ ಕೂಡ ನೀವು ಅರ್ಥ ಮಾಡ್ಕೋಬೇಕು, ರೈಟ್. ನಾರ್ಮಲ್ ಗೂಡ್ ಅಂತ ಹೇಳಿ ಕರೀತೀವಿ. ನಾರ್ಮಲ್ ಗೂಡ್ಸ್, ನಾರ್ಮಲ್ ಆರ್ ಆರ್ಡಿನರಿ ಗೂಡ್ಸ್. ಸಾಮಾನ್ಯ ಸರಕು. ಸಾಮಾನ್ಯ ಸರಕು ಅಂತಂದ್ರೆ ಏನು? ಆದಾಯ ಹೆಚ್ಚಾದಂತೆ ಏನಾಗುತ್ತೆ?
ಬೇಡಿಕೆ ಹೆಚ್ಚಾಗುತ್ತೆ. ಒಬ್ಬ ಮನುಷ್ಯನ ಆದಾಯ ಹೆಚ್ಚಾದ್ರೆ ಅದರ ಬೇಡಿಕೆ ಕೂಡ ಹೆಚ್ಚಾಗುತ್ತದೆ. As the income increases, demand increases. Demand increases. ಬಹಳ ಸಿಂಪಲ್ ಇದು. ಕ್ಲಿಯರ್ ಇದೆಯಾ? ಯಾವುದೇ ಇರಲಿ, ಅದು ಬಟ್ಟೆ ಇರಲಿ, ಹಣ್ಣು ಇರಲಿ, ತರಕಾರಿ ರೈಟ್, ಇವೆಲ್ಲ ಏನು? ಕ್ಲೋತಿಂಗ್, ಫ್ರೂಟ್ಸ್, ವೆಜಿಟೇಬಲ್ಸ್. ನಿಮ್ಮ ಆದಾಯ ಹೆಚ್ಚಾದ್ರೆ ನೀವು ಇದನ್ನ ಹೆಚ್ಚಿಗೆ ತಗೊಂತೀರಿ. ನಿಮ್ಮ ಆದಾಯ ಹೆಚ್ಚಾದ್ರೆ ಏನ್ ಮಾಡ್ತೀರಿ? ಬೇಡಿಕೆ ಆಟೋಮೆಟಿಕ್ ಹೆಚ್ಚಾಗುತ್ತೆ. ಇದು ಸಾಮಾನ್ಯ ಸರಕು ಅಂತ ಹೇಳ್ಬೋದು. ಸಾಮಾನ್ಯ ಸರಕು. ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆಯಾ? ಡನ್ನ. ಎಕ್ಸಾಂಪಲ್ ಬರ್ಕೋಬೇಕು, ಆಮೇಲೆ ರಿವಿಷನ್ ಮಾಡುವ ಬಂದಾಗ ನೆನಪು ಬರಂಗಿಲ್ಲ. ಓಕೆ, ನೆಕ್ಸ್ಟ್ ನಾಲ್ಕನೇದು ಏನಂತ ಕುರಿತೀವಿ? ನಾಲ್ಕನೇದೇನು? ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರೀತಾರೆ. ಕಾಂಪ್ಲಿಮೆಂಟರಿ ಗೂಡ್ಸ್. ಕಾಂಪ್ಲಿಮೆಂಟರಿ ಅಂದ್ರೆ ಪೂರಕ ಸರಕುಗಳು. ಬಹಳ ಸಿಂಪಲ್ ನೋಡ್ರಿ, ಪೂರಕ ಸರಕುಗಳು ಬಹಳ ಸಿಂಪಲ್. ಪೂರಕ ಸರಕು ಅಂತಂದ್ರೆ ಈ ಸರಕುಗಳು ಇನ್ನೊಂದು ವಸ್ತುವಿಗೆ ಸರಕು, ಇನ್ನೊಂದು ಸರಕಿನ ಮೌಲ್ಯವನ್ನ ಹೆಚ್ಚಿಸುತ್ತದೆ. This good increases the value of another goods. ಇದರ ಅರ್ಥ ಏನು? ಒಂದು ಎಕ್ಸಾಂಪಲ್ ಹೇಳ್ರಿ ನೋಡೋಣ. ರೈಟ್, ಎಕ್ಸಾಂಪಲ್ ಏನು? ಮೊಬೈಲ್ ಜೊತೆಗೆ ಶುಗರ್ ಬೆಲ್ ಅಲ್ಲ, ಮೊಬೈಲ್ ಜೊತೆಗೆ ಇಯರ್ಫೋನ್, ಪೆನ್ಸಿಲ್ ಜೊತೆಗೆ ಎರೇಸರ್. ಇವ್ರ ಜೊತೆಗಿದ್ರೆ ಹೆಚ್ಚು ವ್ಯಾಲ್ಯೂ. ಬರೀ ಪೆನ್ಸಿಲ್ ಇಟ್ಕೊಂಡು ಎರೇಸರ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಎರೇಸರ್ ಇದ್ದಾಗ ಪೆನ್ಸಿಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ, ಇಯರ್ಫೋನ್ ಇದ್ದಾಗ ಮೊಬೈಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಒಂದು ತಗೊಂಡ್ರೆ ಇನ್ನೊಂದು ತಗೊಂಡ್ರೆ ನಿಮಗೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ರೈಟ್. ಬುಕ್ ಜೊತೆಗೆ ಪೆನ್ ಆಗಿರ್ಬೋದು, ಪೆನ್ನು ಬುಕ್ಕಿನ ವ್ಯಾಲ್ಯೂವನ್ನ ಜಾಸ್ತಿ ಮಾಡುತ್ತೆ. ಟಿವಿ ಜೊತೆಗೆ ರಿಮೋಟ್ ಅನ್ಬೋದು. ವೆರಿ ಗುಡ್. ಇವುಗಳೇನಂತೂ ಪೂರಕ ಗುಡ್ಸು. ಎರಡು ಜೊತೆಗಿದ್ರೆ ಚಂದ, ಅಂದಾಗ್ಲೇನೆ ವ್ಯಾಲ್ಯೂ ಬರುತ್ತೆ. ಗನ್ ಇದ್ರೆ ಬುಲೆಟ್. ಹಂಗ ಬುಲೆಟ್ ಯೂಸ್ ಮಾಡಕ್ ಬರಂಗಿಲ್ಲ ನೀವು, ಹಂಗ ರಿಮೋಟ್ ಯೂಸ್ ಮಾಡಕ್ ಬರಂಗಿಲ್ಲ. ಎರೇಸರ್, ಪೆನ್ಸಿಲ್ ಇರ್ಲಾರ್ದ ಎರೇಸರ್ ಯೂಸ್ ಮಾಡಕ್ ಬರಂಗಿಲ್ಲ, ಮೊಬೈಲ್ ಇರ್ಲಾರ್ದ ಇಯರ್ಫೋನ್ ಯೂಸ್ ಮಾಡಕ್ ಬರೋದಿಲ್ಲ. ಇವನ್ನ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ತದೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿ. ಬದಲಿ ವಸ್ತುಗಳು. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಏನು? ಒಂದರ ಬದಲಾಗಿ ಇನ್ನೊಂದು ಸರಕನ್ನ ಬಳಸಬಹುದು. One good can be used as an alternative to other goods. ಅದಿಲ್ಲ ಅಂದ್ರೆ ಇದಿರುತ್ತೆ, ಅದನ್ನ ಬಳಸಬಹುದು. ಎಕ್ಸಾಂಪಲ್ ನೋಡ್ರಿ, ಕೋಕೋ ಕೋಲಾ ಇಲ್ಲ ಅಂತಂದ್ರೆ ನಾವೇನ್ ಬಳಸಬಹುದು? ಪೆಪ್ಸಿ ಬಳಸಬಹುದು. ಟೀ ಇಲ್ಲ ಅಂದ್ರೆ ಏನ್ ಮಾಡಬಹುದು? ಕಾಫಿ ಬಳಸಬಹುದು. ಶುಗರ್ ಇಲ್ಲ ಅಂತಂದ್ರೆ ಏನ್ ಮಾಡಬಹುದು? ನಾವು ಜಾಗರಿ ಬಳಸಬಹುದು. ಹೆಂಗ? ಇವೇನೋ ಬದಲಿ ವಸ್ತುಗಳು ಅಂತ. ಬದಲಿ ವಸ್ತುಗಳು.
Okay, one good can be used as an alternative to another good. Okay, ಶಿವರಾಜ್ ಪಲ್ಲೆ ಸರ್ ಇರಲಿಲ್ಲ ಅಂದ್ರೆ ಶರಣಯ್ಯ ಸರ್, ಶರಣಯ್ಯ ಸರ್ ಇರಲಿಲ್ಲ ಅಂತಂದ್ರೆ ಶ್ರೀಧರ್ ಸರ್, ಶ್ರೀಧರ್ ಸರ್ ಇರಲಿಲ್ಲ ಅಂತಂದ್ರೆ ಮತ್ತೊಬ್ಬ, ಹಿಂಗ್ ಒಟ್ಟು ಪಾಠ ಆದ್ರೆ ಸಾಕು ನಮಗಂತ ಲೆಕ್ಕ. ನಮ್ಗೆ ಯಾರಾದ್ರೂ ಒಬ್ರು ಇತಿಹಾಸ ಹೇಳ್ಬೇಕು, ಇವು ಬದಲಿಗೂಡಿಸಿ. ಶುಗರು ಜಾಗ್ರಿ, ಸಕ್ಕರೆ ಬೆಲ್ಲ. ಮುಗಿತಾ? ಹಾ ನೋಡ್ರಿ, ಪೆನ್ಸಿಲ್ ಹೇಳಕತ್ತ. ಶಿವರಾಜ್ ಸರ್ ಇಲ್ಲ ಅಂದ್ರೆ ಚೌಗ್ಲಾ ಸರ್. ಆರನೇದು ಬಹಳ ಇಂಪಾರ್ಟೆಂಟ್. ಯಾವ ಗೂಡ್ಸ್ ಅಂತ ಕರಿತೀವಿ ಇವುಗಳನ್ನ? ಲಕ್ಸರಿ ಗೂಡ್ಸ್ ಅಂತ ಕರಿತೀವಿ. ಐಷಾರಾಮಿ ಸರಕುಗಳು. ಐಷಾರಾಮಿ ಸರಕುಗಳು. ಐಷಾರಾಮಿ ಸರಕುಗಳು ಅಂತಂದ್ರೆ ಏನು? ಬಹಳ ಸಿಂಪಲ್, ರೈಟ್? ನಿಮ್ಮ ಆದಾಯ ಹೆಚ್ಚಾದ್ರೆ ಏನಾಗುತ್ತೆ? ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. If income increases, the demand increases greatly. ಈಗ ಎಕ್ಸಾಂಪಲ್ ಏನು? ಚಿನ್ನ, ವಜ್ರ, ಐಫೋನು, ಕಾರು, ಇವೆಲ್ಲ ಏನು? ಆದಾಯ ಹೆಚ್ಚಾದ್ರೆ ಇದರ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಆದಾಯ ಹೆಚ್ಚಾದ್ರೆ ಇದರ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಕ್ಲಿಯರ್ ಇದೆಯಾ? ಯಾವುದೋ ಒಂದು ಕಾರ್, ಇವು ಐಷಾರಾಮಿ ಸರಕುಗಳು. ಈ ರೀತಿ ಪ್ರಶ್ನೆಗಳು ಬರ್ತಾವೆ ಈ ಕೆಳಗಿನ ಯಾವುದು ಐಷಾರಾಮಿ ಸರಕುಗಳು ಅಂತ ಹೇಳಿ. ಇನ್ನು 7ನೇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೆಬ್ಲೆನ್ ಗೂಡ್ ಅಥವಾ ಸ್ನಾಬ್ ಗೂಡ್ ಅಂತ ಕರಿತೀವಿ. ವೆಬ್ಲೆನ್ ಅಥವಾ ಸ್ನಾಬ್ ಗೂಡ್. ವೆಬ್ಲೆನ್ ಸರಕುಗಳು ಅಥವಾ ಸ್ನಾಬ್ ಸರಕುಗಳು. ಬೇಗ ಬರ್ಕೊಳ್ರಿ ದರ್ಶನ್. ಓಕೆ, ಇವೇನು? ಇಲ್ಲಿ ಬೆಲೆ ಹೆಚ್ಚಾದ್ರೆ ಏನಾಗುತ್ತೆ? ಬೇಡಿಕೆ ಹೆಚ್ಚಾಗುತ್ತದೆ. ಏಕೆಂದ್ರೆ ಯಾಕೆ ಬೆಲೆ ಹೆಚ್ಚಾದ್ರೆ ಬೇಡಿಕೆ ಹೆಚ್ಚಾಗುತ್ತೆ ಅಂತಂದ್ರೆ ಏನನ್ನಿಸುತ್ತೆ? ಹೆಚ್ಚು ಬೆಲೆಯ ವಸ್ತುಗಳ ಉತ್ತಮ ಗುಣಮಟ್ಟದ್ದು ಅನ್ನೋ ಭಾವನೆ ಬರುತ್ತೆ. ಮಟ್ಟದ್ದು ಎಂಬ ಭಾವನೆ ಬರುತ್ತೆ. As a price increases, demand increases. Because price rise gives a feeling that these goods are superior. ಎಕ್ಸಾಂಪಲ್ ಹೇಳ್ರಿ ನೋಡೋಣ. ಈ ತರದ ಗೂಡುಗಳಿಗೆ ಗಿಫನ್ ಗೂಡ್ ಬೇರೆ, ಈ ಗೂಡ್ ಬೇರೆ. ಮತ್ತೆ ಗಿಫನ್ ಗೂಡ್ ಬೇರೆ, ಈ ಗೂಡ್ ಬೇರೆ. ಇದಕ್ಕೆ ಬಹಳ
ಎಕ್ಸಾಂಪಲ್ ಏನು, ಲಕ್ಸರಿ ಕಾರ್, ಒಳ್ಳೆ ಐಷಾರಾಮಿ ಕಾರ್ಗಳೇನಿರ್ತಾವ ನೋಡ್ರಿ, ಅವುಗಳನ್ನ ಏನ್ ಮಾಡ್ತೀವಿ, ಬೆಲೆ ಹೆಚ್ಚಾದ್ರೆ ಬೇಕು ಯಾಕಂದ್ರೆ ಚಲೋ ಐತಿದು ಅಂತೇಳಿ ಹೋಗ್ಬಿಡ್ತೀವಿ ಅದ್ರ ಇನ್ನೊಂದು ಬೆನ ತಗೋಬೇಕು ಅನಿಸ್ತದೆ ಅದು, ರೈಟ್. ತಗೋಬೇಕು ಅನ್ಸೋದು. ಈ ದುಬಾರಿ ಮದ್ಯ, ಎಕ್ಸ್ಪೆನ್ಸಿವ್ ಆಲ್ಕೋಹಾಲು, ಅದ್ರೊಳಗೆ ಏನಿರ್ತೈತೆ ಏನೋ ಗೊತ್ತಿರಂಗಿಲ್ಲ. ದುಬಾರಿ ಪೆನ್ನುಗಳು, ಎಕ್ಸ್ಪೆನ್ಸಿವ್ ವಾಚು, ಅವೇನು ಅದ್ರೊಳಗೂ ಅದನ್ನೇ ಬರಿತೀವಿ, ಇದ್ರೊಳಗೂ ಅದನ್ನೇ ಬರಿತೀವಿ. ನೋಡ್ರಿ ನಮ್ಗೆ ಇಲ್ಲಿ ಅನ್ ಅಕಾಡೆಮಿ ಕೊಟ್ಟಿದೆ ಪೆನ್, ಎನ್ ಅಕಾಡೆಮಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, ಅನ್ ಅಕಾಡೆಮಿ ಅವರು ಪೆನ್ ಕೊಟ್ಟಾರ. ಎನ್ ಅಕಾಡೆಮಿ ಕೊಟ್ಟಿರೋ ಪೆನ್ನು ಒಂದು ಏನಿಲ್ಲ ಅಂದ್ರೂ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಒಂದು 1,000 ರೂಪಾಯಿ ಪೆನ್ ಇರ್ಬೇಕು, 1,000 ರೂಪಾಯಿ ಪೆನ್ ಇರ್ಬೇಕು. ಬಟ್ ರಿಯಲಿ ಇದು 1,000 ರೂಪಾಯಿ ಪೆನ್, ಇದು 1,000 ರೂಪಾಯಿ ಮೌಲ್ಯ ಇದೆಯಾ ಇದ್ರದ್ದು? ನಾರ್ಮಲ್ ಪೆನ್ನು ಇದೇ ಕೆಲಸ ಮಾಡುತ್ತೆ, ಈ ಪೆನ್ನು ಇದೇ ಕೆಲಸ ಮಾಡುತ್ತೆ. ಆದ್ರೆ ಏನು, ಹೆಚ್ಚು ಬೆಲೆ ಇದ್ರೆ ಹೆಚ್ಚು ಒಳ್ಳೆ ಗುಣಮಟ್ಟ ಇದೆ ಅಂತ ಅನಿಸ್ತದೆ, ಸ್ಟೇಟಸ್ ಜಾಸ್ತಿ ಆಗುತ್ತೆ. ಇಂಥವುಗಳನ್ನ ವೆಬ್ಲೈನ್ ಗೂಡ್ಸ್ ಅಥವಾ ಸ್ನಾಪ್ ಗೂಡ್ಸ್ ಅಂತ ಕರೀತೀವಿ. ಇದರಲ್ಲಿ ಯಾವ ಇಂಕ್, ಈ ಸ್ವರ್ಗದಿಂದ ಹೇಳೋದು ಬಂದ ಇಂಕ್ ಇರುತ್ತೆ. ನೋಡ್ರಿ, ಮತ್ತೆ ಗಿಫನ್ ಬೇರೆ. ಗಿಫನ್ ಯಾಕೆ ತಗೋತಾನ ಮನುಷ್ಯ? ಯಾಕಂದ್ರೆ ಅವನಿಗೆ ಬೇರೆ ಆಯ್ಕೆ ಇಲ್ಲ. ಈಗ ಗಿಫನ್ ಗೂಡ್ಸು ಬೇರೆ ಆಯ್ಕೆ ಇಲ್ಲ, ಅವ್ನು ಗೋಧಿನೇ ತಗೋಬೇಕದು. ಜಾಸ್ತಿ ಆದ್ರೂ ಗೋಧಿನೇ ತಗೋಬೇಕು, ಕಡಿಮೆ ಆದ್ರೂ ಗೋಧಿನೇ ತಗೋಬೇಕು. ಆದ್ರೆ ಇದು ಹಂಗಿಲ್ಲ, ಇದು ಹೈ ಲೆವೆಲ್, ಇದು ಸ್ಟೇಟಸ್, ರೊಕ್ಕ ಜಾಸ್ತಿ ಇದ್ದವ್ರು. ಓಕೆ, ಸಾಕಾ ಗೂಡ್ಸ್? ಇನ್ನೊಂದೆರಡು ಟೈಪ್ ಹೇಳ್ಬಿಡ್ಲ, ಇನ್ನೊಂದು ಎರಡು ಹೇಳ್ಬಿಡ್ತು ನೋಡ್ರಿ. ಮೆರಿಟ್ ಗೂಡು, ಡಿಮೆರಿಟ್ ಗೂಡು, ಅದನ್ನ ಹೇಳಿ ಮುಗಿಸ್ಬಿಡುದು. ಇದು ಬಹಳ ಇಂಪಾರ್ಟೆಂಟ್. ಮೆರಿಟ್ ಡಿಮೆರಿಟ್ ಗೂಡ್ಸ್ ಅಂತ. ಡಿಮೆರಿಟ್ ಗೂಡ್, ಮೆರಿಟ್ ಸರಕುಗಳು ಅಥವಾ ಮೌಲ್ಯಯುತ ಸರಕುಗಳು ಮತ್ತು ಡಿಮೆರಿಟ್ ಸರಕುಗಳು. ಮೌಲ್ಯ ರಹಿತ ಸರಕು, ಆಕ್ಚುಲಿ ನೆಗೆಟಿವ್ ಅಂತ ಹೇಳ್ಬೋದು. ಮೆರಿಟ್ ಸರಕುಗಳು ಅಂತಂದ್ರೆ ಆಕ್ಚುಲಿ ಇವುಗಳ ಲಾಭ ಪರಿಗಣನೆಗಿಂತ ಹೆಚ್ಚಿರ್ತದೆ. ಬೆನಿಫಿಟ್ಸ್ ಆರ್ ಅಂಡರ್ ಎಸ್ಟಿಮೇಟೆಡ್. ಲಾಭ ಇರುತ್ತೆ, ಆದ್ರೆ ಅದನ್ನ ಯಾರು ಬಹಳ ಸೀರಿಯಸ್ ತಗೊಳ್ಳೋದಿಲ್ಲ, ರೈಟ್. ಇಲ್ಲೇನು, ನಷ್ಟ ಪರಿಗಣನೆಗಿಂತ ಹೆಚ್ಚಿರುತ್ತೆ. ಹೆಚ್ಚು ಲಾಸಸ್ ಆರ್ ಅಂಡರ್ ಎಸ್ಟಿಮೇಟೆಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಶಿಕ್ಷಣ ಏನು ಬಹಳ ಒಳ್ಳೇದಿದು. ಆದ್ರೆ ಶಿಕ್ಷಣಕ್ಕೆ ದುಡ್ಡು ಕೊಡಬೇಕಂದ್ರೆ ಮನುಷ್ಯ ಬಹಳ ವಿಚಾರ ಮಾಡ್ತಾನೆ. ಫೀಸ್ ಅಷ್ಟೈತಲ್ಲ, ಫೀಸ್ ಇಷ್ಟೈತಲ್ಲ, ಹೌದಲ್ವ? ಅದೇ ನೋಡ್ರಿ, ಮದ್ಯ, ಸಿಗರೇಟು ವಿಚಾರ ಮಾಡಲ್ಲ ಮನುಷ್ಯ, ಹಾಳು ಮಾಡಾಕ ಅನ್ನೋದು ವಿಚಾರ ಮಾಡಲ್ಲ. ಗುಟ್ಕ, ಆರೆಂಬಡಿ, ವಿಮಲ್ ಏನಾಗ್ತವೆ? ಇದರಿಂದ ಏನಾಗುತ್ತೆ? ಚೀಟಿ ಮೇಲೆ ಬರ್ದಿರ್ತಾರೆ, ಆದ್ರೆ ಅವ ನಷ್ಟ ಪರಿಗಣನೆಗೆ ತಗೊಳ್ಳೋದಿಲ್ಲ. ಈಗ ಇನ್ಶೂರೆನ್ಸ್ ಮಾಡಿಸ್ಬೇಕಂತಂದ್ರೆ ಯಾರು ಇನ್ಶೂರೆನ್ಸ್ ಮಾಡಿಸಲ್ಲ, ವಿಮೆ. ಅದ್ರ ಲಾಭ ಬಾಳ ಇರ್ತಾವ, ಆದ್ರೆ ಬೆಲೆ ಬಾಳ ಅನಿಸ್ತದ. ಲಾಭ ಬಾಳ ಇರ್ತಾವ, ಬಟ್ ಬೆಲೆ ಬಾಳ ಇರ್ತದ. ಅದಕ್ಕದ್ರದ್ದು ಲಾಭ ಕಡಿಮೆ ಅನಿಸ್ತದ ನಮಗೆ. ಅದೇ ಮದ್ಯ ಒಂದೊಂದು ಬಾಟ್ಲಿ 12,000, 15,000. ಒಂದ್ ವರ್ಷದ್ದು ಹೆಲ್ತ್ ಇನ್ಶೂರೆನ್ಸ್ 6-7 ಸಾವಿರ ಇರ್ತದೆ. ಅದನ್ನ ತಗೊಳಂಗಿಲ್ಲ ಮಂದಿ. 7-8 ಸಾವಿರ ಕೊಟ್ಟ ಎಣ್ಣೆ ಬಾಟ್ಲಿ ತಗೊಂಡ್ಬಿಡ್ತಾರೆ. ಜಾಕ್ ಡೇನಿಯಲ್ಸ್, ಜಾನಿ ವಾಕರ್ ಅಂತ ಹೆಂಗ ನೋಡಿ. ಐ ಥಿಂಕ್ ಇಷ್ಟು ಸಾಕು. ಈ ಒಂದು ಏನಪ್ಪಾ ಇದ್ರ ಬಗ್ಗೆ, ಗೂಡ್ಸ್ ಬಗ್ಗೆ ಸಾಕು. ಎಲ್ಲಾ ಗೂಡ್ಸ್ ಅರ್ಥ ಆಯ್ತು ಅನ್ಕೊಂತೀನಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಅರ್ಥ ಆಗಿದೆ. ಈ ಬೆಲೆಗಳಲ್ಲಿ ಬೇಡಿಕೆಗೆ ಅನುಸಾರ ಬೆಲೆಗಳಲ್ಲಿ ಸ್ಥಿತಿಸ್ಥಾಪಕತ್ವ ಅರ್ಥ ಆಗಿದೆ ಎಲ್ಲರಿಗೂ.
ಯಾವಾಗ ಜಾಸ್ತಿ ಇರುತ್ತೆ, ಯಾವಾಗ ಕಡಿಮೆ ಇರುತ್ತೆ. ಬೆಲೆ ಏರಿಕೆ ಆದಂತೆ ಡಿಮ್ಯಾಂಡ್ ಜೀರೋ ಆದ್ರೆ ಅದನ್ನ ಏನಂತ ಕರಿತೀವಿ? ಬೆಲೆ ಏರಿಕೆ ಆದ್ರೆ ಡಿಮ್ಯಾಂಡ್ ಜೀರೋ ಆದ್ರೆ ಅದನ್ನ ಏನಂತ ಕರಿತೀವಿ? ಡಿಮ್ಯಾಂಡ್ ಜೀರೋ ಆದ್ರೆ ಏನಂತ ಕರಿತೀವಿ ನಾವು ಅದನ್ನ? ಮಾರಿ ಎಲಾಸ್ಟಿಸಿಟಿ ಕೇಳಾಕತ್ತೀನಿ ನಾನು. ಇನ್ ಎಲಾಸ್ಟಿಕ್ ಅಂತ ಕೇಳ್ತೀವ ಅಥವಾ ಎಲಾಸ್ಟಿಕ್ ಅಂತ ಕರಿತೀವ? ಎಂತ 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 ಮಾರಿ ನೀವು. ನಿನ್ನೆನೆ ತಿಳಿಸಿ ಹೇಳಿದೀನಿ, ನಿನ್ನೆನೆ ತಿಳಿಸಿ ಹೇಳಿದೀನಿ. ಬೆಲೆ ಜಾಸ್ತಿ ಆದ್ರೆ ಬೇಡಿಕೆ ಜೀರೋ ಆಗೋದನ್ನ ಏನಂತ ಕರಿತೀವಿ ನಾವು? ಇಲಾಸ್ಟಿಕ್ ಇನ್ ಇಲಾಸ್ಟಿಕ್? ಇದೇನಿದು ಎಲಾಸ್ಟಿಕ್? ಅಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಎಲಾಸ್ಟಿಕ್ ಅಂದ್ರೆ ಕರೆಕ್ಟ್ ಇದೆ, ಬೆಲೆ ಜಾಸ್ತಿ ಆದಂಗ ಬೇಡಿಕೆ ಜೀರೋ ಆಗ್ಬೇಕು. ಇದೇನಂತ ಕರಿತೀವಿ? ದಿಸ್ ಕ್ಯಾನ್ ಬಿ ಕಾಲ್ಡ್ ಅಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಯಾಕೆ ತಗೋಬೇಕು ನಾವು ನಿಮ್ಮ ಐಟಮ್ ಅನ್ನ? ಅದೇ ಬೆಲೆ ಜಾಸ್ತಿ ಆದ್ರೂ ಕೂಡ ಬೇಡಿಕೆ ಏನು ಬದಲಾವಣೆ ಆಗಿಲ್ಲ ಅಂದ್ರೆ ಇದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಬದಲಾವಣೆ ಆಗಬೇಕಾಗಿತ್ತು, ಇದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಓಕೆ. ಸೊ ಯಾವಾಗ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗಬೇಕು ಅಂದಾಗ ಎಲಾಸ್ಟಿಕ್. ಅಂದಾಗೇನು? ಎಲಾಸ್ಟಿಕ್. ಈಗ ₹1 10% ಬೆಲೆ ಏರಿಕೆ ಆಯ್ತು ಅನ್ಕೊಳ್ರಿ. ಬೆಲೆ ಏರಿಕೆ ಎಷ್ಟು ಪರ್ಸೆಂಟ್ ಆಯ್ತು ಅಂತ ತಿಳ್ಕೊಡ್ರಿ? 10% ಬೆಲೆ ಏರಿಕೆ ಆಗಿದೆ. 10% ಬೇಡಿಕೆ ಇಳಿಕೆ ಆಗಿದೆ. ಅವಾಗ ಏನಿರುತ್ತೆ ಇದ್ರದ್ದು? 1 ಇರುತ್ತೆ. 1 ಅಂದ್ರೆ ಏನು? ಎಲಾಸ್ಟಿಕ್ ಅಂತ ಅರ್ಥ. 1 ಅಂದ್ರೆ ಏನು? ಎಲಾಸ್ಟಿಕ್ ಅಂತ. ಸೊ ಕಡಿಮೆ ಆದಂತೆ ಎಲಾಸ್ಟಿಸಿಟಿ ಕಡಿಮೆ ಆಗಿ ಬಂದು ಕೊನೆಗೆ ಇನ್ಎಲಾಸ್ಟಿಕ್ ಆಗುತ್ತೆ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಇದನ್ನು. ಓಕೆ, ಇಲ್ಲಿ ತನಕ ಹೇಳಿದ್ರಲ್ಲಿ ಯಾವ್ದಾದ್ರು ಡೌಟ್ ಇದೆಯಾ? ಡೌಟ್ ಇದ್ದವ್ರ ಕೈ ಎತ್ರಿ. ಡೌಟ್ ಇದ್ದವ್ರ ಕೈ ಎತ್ರಿ. ಬ್ರೇಕ್ ನಂತರ ಏನ್ ಶುರು ಮಾಡೋಣ? ಬಡತನ ಶುರು ಮಾಡೋಣ. ಬಡತನ ಶುರು ಮಾಡೋಣ. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ, ಇಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ವೇರೀಸ್. ಹಣದ ಖರೀದಿಸುವ ಸಾಮರ್ಥ್ಯ ಏನಿರುತ್ತೆ ಅದು ಯಾವಾಗ ಬದಲಾಗುತ್ತದೆ? ಆಪ್ಷನ್ ಎ, ಉದ್ಯೋಗ ಪ್ರಮಾಣ ಬದಲಾದಾಗ. ರೈಟ್. ಅಥವಾ ಬೆಲೆ ವೇರೀಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನಿದು? ಅಥವಾ ಸಿ, ಬಡ್ಡಿ ದರ ಹೆಚ್ಚು ಕಡಿಮೆ ಆದಾಗ. ಈ ರೀತಿ ನಾವು ಪ್ರಶ್ನೆ ಬಂದಾಗ ಹಣದ ಖರೀದಿ ಸಾಮರ್ಥ್ಯ ₹100 ಇರ್ತಕ್ಕಂಥ ಹಣದ ಖರೀದಿ ಸಾಮರ್ಥ್ಯ ₹100 ವಸ್ತುಗಳಿವೆ. ಇದು ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಏನಾಗುತ್ತೆ? ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ಇದರ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆ? ಈಗ ಅದೇ ₹100 ನಾವು ₹90 ಸಾಮಾನುಗಳನ್ನ ಮಾತ್ರ ಖರೀದಿ ಮಾಡಬಹುದು. ಸೊ ಹೀಗಾಗಿ ಯೂನಿವರ್ಸಲಿ ವಿತ್ ದ ಪ್ರೈಸ್ ಲೆವೆಲ್ ಅಂತ ಹಾಕ್ಬೇಕು. ಯೂನಿವರ್ಸಲಿ ವಿತ್ ದ ಪ್ರೈಸ್ ಲೆವೆಲ್ ಅಂತ ಹೇಳಿ ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆ, ಹೇಳಿ ಅಂಬಿಕಾ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮಾ. ಸರ್, ನಾನು ಜುಲೈ 29ಕ್ಕೆ ಅವತ್ತು ಪ್ಲಸ್ ಕ್ಲಾಸ್ ತಗೊಂಡಿದ್ದೆ ಸರ್. 2 ಇಯರ್ದು ನನಗೆ ಯಾವ್ದು ಪ್ಲಸ್ ಕ್ಲಾಸೇ ಬರ್ತಾ ಇಲ್ಲ ಸರ್. ನೋಡ್ತಿದ್ಯಲ್ಲ ಪ್ಲಸ್ ಕ್ಲಾಸೇ. ಅಲ್ಲ ಸರ್, ಇದು ನಮ್ಮ ಫ್ರೆಂಡ್ ಐಡಿ ಸರ್. ನಿಮ್ಗೆ ಹೇಳ್ಬೇಕು ಅಂತ ನಾನು ಅವ್ರ ಐಡಿಯಿಂದ ಇವತ್ತು ಕ್ಲಾಸಿಗೆ ಬಂದಿದ್ದೀನಿ ಸರ್. ಹೌದಾ? ನೀವು ಒಂದು ವೀಕ್ ಬ್ಯಾಕ್ ಕಾಲ್ ಮಾಡಿದಾಗ ನೀವು ಅದು ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಬ ಬರುತ್ತೆ ಅಂತ ಹೇಳಿದ್ರಿ ಸರ್. ಹಾಗೆ ಮಾಡಿದ್ರು ಕ್ಲಾಸ್ ಬರ್ತಾ ಇಲ್ಲ ಸರ್ ನನಗೆ. ನಂದು ಇನ್ನೂ 2025 ಜನವರಿ ತನಕ 2 ಇಯರ್ ತಗೊಂಡಿದ್ದೀನಿ ಸರ್ ನಾನು. ಹೌದಾ? ಸರಿ, ಆಗಿದ್ರೆ ನಾನು ಮಾತಾಡ್ತೀನಿ ತಗೊಳ್ರಿ. ನಿನಗೆ ನಿಮ್ದು ನಂದು ವಾಟ್ಸ್ಆಪ್ ನಂಬರ್ ಕಳಿಸ್, ನಿಮ್ದು ಐಡಿ ಏನಿತ್ತು ಅಂತ ಹೇಳಿ, ಇಮೇಲ್ ಐಡಿ. ಸರ್ ನಾನು ಕಳಿಸ್ತೀನಿ ಕ್ಯಾಟಗರಿ.
ಹಾ ಸರ್, ಅವತ್ತು ಜುಲೈ ನೀವೇ ಪ್ಲಸ್ ಜಾಯಿನ್ ಮಾಡಿದ್ರಲ್ಲ ಸರ್, ನೆನಪಿರ್ಬೇಕಲ್ಲ. ನೆನಪಿದೆ. ಅದು ಕ್ರೆಡಿಟ್ ಕಾರ್ಡ್ ಮೇಲೆ ತಗೊಂಡಿದ್ದು ನಾವು ಅವತ್ತು 12,038 ರೂಪಾಯಿ ಪೇ ಮಾಡಿ ಕ್ಲಾಸಿಗೆ ಜಾಯಿನ್ ಆಗಿತ್ತು ಸರ್. ಇಲ್ಲಿ ತನಕ ನಿಮಗೆ ಒಂದ್ ವಾರದಿಂದ ನನಗೆ ಯಾವ ಕ್ಲಾಸ್ ಬರ್ತಾ ಇಲ್ಲ ಸರ್. ನಾನು ನಿಮ್ ನಂಬರ್ಗೆ ಕಾಲ್ ಮಾಡಿದ್ರೆ ಆ ನಂಬರ್ ಸ್ವಿಚ್ ಆಫ್ ಅಂತ ಹೇಳ್ತಿದೆ. ಅದಕ್ಕೆ ಮಾತಾಡ್ಬೇಕು. ನೆಟ್ವರ್ಕ್ ಬರಲ್ಲ. ಸರಿ, ನೀವು ನನಗೆ ವಾಟ್ಸ್ಆಪ್ ನಂಬರ್ಗೆ ಏನ್ ಮಾಡ್ರಿ, ಒಂದು ಇಮೇಲ್ ಕಳಿಸ್ರಿ. ಹಾ ಸರ್, ಅದಕ್ಕೆ ಮತ್ತೆ ನಿಮ್ಗೆ ಹೇಳ್ಬೇಕು ಅಂತಾನೆ ನಮ್ಮ ಫ್ರೆಂಡ್ ಐಡಿ ತಗೊಂಡು ನಾನು ಕ್ಲಾಸಿಗೆ ಬಂದಿದ್ದು ಸರ್. ಸರಿ ಓಕೆ. ಅದು ಸ್ವಲ್ಪ ನೋಡಿ ಸರ್, ಇನ್ನು ತುಂಬಾ ದಿನ ಇದೆ, ಮತ್ತೆ ತಗೊಳಕ್ ಆಗಲ್ಲ ಸರ್. ಮಾಡಿಸ್ತೀನಿ. ಓಕೆ ಸರ್. ಏನಾದ್ರೂ ಸಮಸ್ಯೆ ಇದ್ರೆ ನೀವು ವರಿ ಮಾಡ್ಕೊಳ್ಳೇಬೇಡಿ, ಎಲ್ಲವನ್ನ ನಾವು ಸಾಲ್ವ್ ಮಾಡಿಸ್ತೀವಿ. ಸರಿ, ಒಂದು ಬ್ರೇಕ್ ತಗೊಂಡು ಬರ್ರಿ, ವಿಲ್ ಕಂಟಿನ್ಯೂ. ಓಕೆ. ಹೇಳಿರಿ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್, ಒಂದು ಪ್ಲಸ್ ಕ್ಲಾಸ್ ತಗೋಬೇಕಂದ್ರೆ ಸರ್ ಸಬ್ಜೆಕ್ಟ್ ವೈಸ್ ಇರ್ತೀರಾ ಸರ್? ಸರ್, ಪ್ಲಸ್ ಕ್ಲಾಸ್ ತಗೋಬೇಕಂದ್ರೆ ಸರ್ ಸಬ್ಜೆಕ್ಟ್ ವೈಸ್ ಏನು ಸರ್ ನಿಮ್ಮದು ಸಪ್ರೇಟ್ ಆಗಿ? ಇಲ್ಲ, ನೀವು ಒಂದು ಪ್ಲಸ್ ಕ್ಲಾಸ್ ತಗೊಂಡ್ರೆ ಈಗ SR01 ಕೋಡ್ ತಗೊಂಡು ಎಲ್ಲ ಕ್ಲಾಸ್ ನೋಡ್ಬೋದು. ಎಲ್ಲ ಕ್ಲಾಸ್ ಇರ್ತಾವೆ ಸರ್? ಸರ್, ರೆಕಾರ್ಡಿಂಗ್ ಕ್ಲಾಸ್ ಇರ್ತಾವೆ, ಇರಂಗಿಲ್ಲ ಸರ್? ರೆಕಾರ್ಡಿಂಗ್ ಇರ್ತಾವೆ, ಲೈವ್ ಇರ್ತಾವೆ. ಓಕೆ, ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಯಾವ ಟಾಪಿಕ್ ಅನ್ನ ಮಾಡೋಣ? ಬಡತನ, ಪಾವರ್ಟಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವ್ದಿದು? ಬಡತನ. ರೈಟ್. ಬಡತನ ಅಂತಂದ್ರೆ ಏನು? ಜನರು ತಮ್ಮ ಮೂಲ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಲು ಸಾಧ್ಯವಾಗದಿರುವ ಸಾಮಾಜಿಕ ಅವಸ್ಥೆಯನ್ನ ನಾವೇನಂತ ಕರಿತೀವಿ? ಬಡತನ ಅಂತ ಕರಿತೀವಿ. ಬಡತನ ಎನ್ನುತ್ತದೆ ಅಂತಂದ್ರೆ ಏನು? ಒಬ್ಬ ವ್ಯಕ್ತಿ ತನಗೆ ಬೇಕಾದಂತ ಮೂಲವಾದಂತಹ ಕೆಲಸಗಳು. ರೈಟ್. when people doesn't have enough financial resources to meet their
ಬೇಸಿಕ್ ಲಿವಿಂಗ್. ಬಹಳ ಏನು ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಇವುಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗೋದಿಲ್ಲ. ಫುಡ್ ಅವ್ರಿಗೆ ಸಿಗ್ತಾ ಇಲ್ಲ, ಕ್ಲೋತಿಂಗ್ ಇಲ್ಲ, ಶೆಲ್ಟರ್ ಇಲ್ಲ, ಎಜುಕೇಶನ್ ಇಲ್ಲ, ಹೆಲ್ತ್ ಕೂಡ ಅವ್ರಿಗೆ ಪೂರೈಸ್ಕೊಳಕ್ ಆಗ್ತಿಲ್ಲ ಅಂದಾಗ ನಾವು ಇದನ್ನೇನಂತ ಕರಿತೀವಿ, ಬಡತನ ಇದೆ ಅಂತ ಕರಿತೀವಿ. ಕುಡಿಯುವ ನೀರು, ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ನು, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇವೇನೂ ಇರ್ಲಿಲ್ಲ ಅಂತಂದ್ರೆ ಏನಂತ ಕರಿತೀವಿ ನಾವು, ಬಡತನ ಅಂತ ಕರಿತೀವಿ. ಕ್ಲಿಯರ್? ಬಹಳ ದೊಡ್ಡ ಸಮಸ್ಯೆ ಇದೆ. ಭಾರತದ ಬಹುತೇಕ ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅನ್ನೋದು ನಮಗೆ ಗೊತ್ತು. ಭಾರತದ ಬಹುತೇಕ ಜನ ಬಡತನ ರೇಖೆಗಿಂತ ಕೆಳಗಡೆನೆ ಇದ್ದಾರೆ. ಅದಕ್ಕೆ ಭಾರತದಲ್ಲಿ ಅಕ್ಟೋಬರ್ 17 ನಾವೇನಂತ ಕರಿತೀವಿ, ಬಡತನ ನಿರ್ಮೂಲನೆಯ ಅಂತಾರಾಷ್ಟ್ರೀಯ ದಿನ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಡೇ ಆಫ್ ಪವರ್ಟಿ ಎರಾಡಿಕೇಶನ್. ಹೆಲ್ತ್ ನಿಮ್ಗೆ ಹುಷಾರಿಲ್ಲದೆ ಇದ್ದಾಗ ನಿಮ್ಗೆ ತೋರಿಸ್ಕೊಳ್ಳಕ್ಕೆ ದುಡ್ಡಿಲ್ಲ ಅಂತಂದ್ರೆ ಏನರ್ಥ? ಬಡತನ ಅಂತಾನೆ ಅರ್ಥ. ಈ ಬಡತನಕ್ಕೆ ಹಲವಾರು ರೀತಿಯಲ್ಲಿ ಕಾರಣಗಳಿರ್ಬೋದು. ಏನೇನು ಕಾರಣಗಳಿವೆ ಬಡತನಕ್ಕೆ ಅನ್ನೋದನ್ನ ಹೇಳ್ತೀನಿ, ಬರ್ಕೊಳ್ರಿ ನಿಮಗೆ. ಬರ್ಕೊಂಡ್ರೆ ಇದನ್ನ ಓಕೆ. ಇನ್ನು ಬಡತನಕ್ಕೆ ಕಾರಣಗಳೇನು? ಕಾಸಸ್ ಆಫ್ ಪವರ್ಟಿ. ಭಾರತದಲ್ಲಿ ಬಡತನಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಾವೇನಂತ ಹೇಳ್ತಿರ್ತೀವಿ, ಜನಸಂಖ್ಯಾ ಸ್ಫೋಟ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ. ಜನಸಂಖ್ಯೆ ಹೆಂಗ್ ಏರ್ತಾ ಇದೆ ಅಂತಂದ್ರೆ, ಈಗ ಆಲ್ರೆಡಿ ಭಾರತದ ಜನಸಂಖ್ಯೆ 150 ಕೋಟಿ ದಾಟಿ ಹೋಗಿದೆ. 2011ರಲ್ಲಿ ಎಷ್ಟಿತ್ತು? 121 ಕೋಟಿ. 2022ರಲ್ಲಿ 150 ಕೋಟಿ ದಾಟಿ ಹೋಗಿದೆ ಅಂತೇಳಿ ಇನ್ನೂ ಸೆನ್ಸಸ್ ಆಗಿಲ್ಲ, ಒಂದು ಅಂದಾಜಿದೆ. ಅಂದ್ರೆ ನೋಡ್ರಿ, ಒಟ್ಟು ಸಂಪನ್ಮೂಲಗಳ ಸಂಖ್ಯೆ ಮತ್ತು ಜನಸಂಖ್ಯೆಯ ಸಂಖ್ಯೆ ಅದು ಒಂದು ಸಮತೋಲನವಾಗಿರಬೇಕು. ರೈಟ್? ಪ್ರತಿ ವರ್ಷ ಸರಾಸರಿ ಎಷ್ಟು ಜನಸಂಖ್ಯೆ ಏರಿಕೆ ಆಗ್ತದೆ? ಸರಾಸರಿ 2.2% ಏರಿಕೆ ಆಗ್ತದೆ ಜನಸಂಖ್ಯೆ. ಎಷ್ಟು? ಕಳೆದ 45 ವರ್ಷಗಳಿಂದ. ಆದ್ರೆ ನಮ್ಮಲ್ಲಿ ಸಂಪನ್ಮೂಲಗಳು ಅಷ್ಟೇ ಇಲ್ಲ, ಉದ್ಯೋಗಗಳು ಅಷ್ಟಿಲ್ಲ ಇಲ್ಲ. ಎವರೇಜ್ growth is 2.2% per year from last 45 years. ಈಗ ಸ್ವಲ್ಪ ಕಡಿಮೆ ಆಗಿದೆ. 1970ರ ದಶಕದಲ್ಲಿ 60ರ ದಶಕದಲ್ಲಿ ಹೆಂಗಾಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟು. ಈಗ ಈ ಸೀರಿಯಲ್ಗಳು, ಧಾರಾವಾಹಿಗಳು ಬರ್ತಾವ, ಮೊಬೈಲ್ ಐತಿ, ಜನ ಸುಮ್ಮ ಬಂದು ಮೊಬೈಲು ಟಿವಿ ನೋಡ್ಕೊಂಡು ಮಕ್ಕೋತಾರ. ಅವಾಗ ಕೆಲಸ ಏನಿತ್ತು ಮಂದಿಗೆ? ಪಟ್ಟು ಮಕ್ಕಳ ಮಾಡೋದು. ಜನಸಂಖ್ಯೆ ಹೆಚ್ಚಾದಂತೆ ಏನಾಗೋದಿಲ್ಲ, ಜನಸಂಖ್ಯೆ ಹೆಚ್ಚಾದಂತೆ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಾಗುವುದಿಲ್ಲ. ಅವಾಗೇನಾಗುತ್ತೆ? ಸಂಪನ್ಮೂಲಗಳ ಮೇಲೆ ಸಿಕ್ಕಾಪಟ್ಟೆ ಭಾರ ಉಂಟಾಗುವುದು.
ಹಿಂಗಾಗಿನೇ ಈ 1970ರ ದಶಕದಲ್ಲಿ ಸರ್ಕಾರ ಏನ್ ತಂದಿತ್ತು, ಕಟ್ ಮಾಡುವ ಒಂದು ವಿಶೇಷವಾದ ಕಾರ್ಯಕ್ರಮ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ತಂದಿತ್ತು, ಜನಸಂಖ್ಯಾ ನಿಯಂತ್ರಣ ಅಂತ. ವ್ಯಾಸೆಕ್ಟಮಿ ಟ್ಯುಬೆಕ್ಟಮಿ ಮಾಡ್ತಿದ್ರು. ಇದೇ ದೊಡ್ಡ ಕಾರಣ. ಎರಡನೇ ಕಾರಣ ಏನು, ಬಹಳ ಇಂಪಾರ್ಟೆಂಟ್ ಕಾರಣ, ಎರಡನೇ ನಿರುದ್ಯೋಗ ಅಥವಾ ಅರೆ ಉದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಅಥವಾ ಪಾರ್ಷಿಯಲ್ ಎಂಪ್ಲಾಯ್ಮೆಂಟ್. ಈಗ ಜನಸಂಖ್ಯೆ ನಾಯಿ ಕುಡಿತಡ ಜಾಸ್ತಿ ಆಗ್ತಾ ಇದೆ, ಆದ್ರೆ ಉದ್ಯೋಗಗಳು ಅಷ್ಟು ಹೆಚ್ಚಾಗ್ತಾ ಇಲ್ಲ. ಸೊ ಇದು ಕೂಡ ನಮಗೆ ಪ್ರಮುಖವಾದಂತ ಕಾರಣ ಆಗುತ್ತೆ ನಿರುದ್ಯೋಗದ ಸಮಸ್ಯೆ. ಮೂರನೇದೇನು, ಬಡತನಕ್ಕೆ ಕಾರಣ ಲೋ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಕಡಿಮೆ ಕೃಷಿ ಇಳುವರಿ ಕಡಿಮೆ ಇದ್ದಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಾರೆ. ಆ ಜನಸಂಖ್ಯೆಗೆ ತಕ್ಕಂತೆ ಉತ್ಪನ್ನ ಕೂಡ ಜಾಸ್ತಿ ಆಗ್ಬೇಕಲ್ಲ ನಮ್ದು, ಆದ್ರೆ ಉತ್ಪನ್ನ ಜಾಸ್ತಿ ಆಗ್ತಾ ಇಲ್ಲ. ಅದಕ್ಕೆ ಮತ್ತೆ ಸಾವಿರಾರು ಕಾರಣಗಳಿರ್ತವೆ, ರೈಟ್. ಆಮೇಲೆ ನಾವೇನ್ ಮಾಡೋದಿಲ್ಲ, ಇನ್ಸಫಿಶಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮಾಡೋದಿಲ್ಲ. ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನ ಕೂಡ ಮಾಡೋದಿಲ್ಲ ನಾವು. ಸೊ ಹಿಂಗಾಗಿ ಇದು ಒಂದು ಕಾರಣ ಆಗುತ್ತೆ, ರೈಟ್. ಬರ್ಕೊಳ್ರಿ ಬೇಗ. ನಾ 11 ಮಕ್ಕಳಿಗೆ ಜನ್ಮ ನೀಡ್ತೀನಿ, ಕ್ರಿಕೆಟ್ ಟೀಮ್ ಕಟ್ತೀನಿ. ಪ್ರಶಾಂತ್ 11 ಮಕ್ಕಳಿಗೆ ಜನ್ಮ ನೀಡಿ ಕ್ರಿಕೆಟ್ ಟೀಮ್ ಕಟ್ಟಲಿಕ್ಕೆ ಎಲ್ಲರಿಗೂ ಒಂದೊಂದು ಬ್ಯಾಟು, ಒಂದೊಂದು ಬಾಲು, ಒಂದು ಪ್ಯಾಡು, ಗಾರ್ಡು, ಹೆಲ್ಮೆಟ್ಟು, ಒಬ್ಬ ಟ್ರೈನರು, ನೆಟ್ಸು ತಗೊಳಕ ನಿನಗೆ 11 ಕಿಡ್ನಿ ಇರಬೇಕು. ಯಾಕಂದ್ರೆ 11 ಕಿಡ್ನಿ ಮಾರಿದಾಗನೇ 11 ಮಕ್ಕಳು ಕ್ರಿಕೆಟ್ ಆಡಕ್ಕೆ. ಇದು ಒಂದು ದೊಡ್ಡ ಸಮಸ್ಯೆ ಆಕ್ಚುಲಿ. ನಾ 8 ಮಕ್ಕಳು ಮಾಡ್ತೀನಿ, 8 ಮಕ್ಕಳು ಆಗ್ತೀನಿ. 5ನೇದೇ ಅನಕ್ಷರತೆ, ಇಲ್ಲಿಟ್ರಸಿ. ಇದೇ ಮೇನು. ಅನಕ್ಷರಸ್ಥರಾಗಿದ್ದಾಗ ಅವ್ರಿಗೆ ಏನ್ ತಿಳಿದ್ರು, ಸುಮ್ಮ ಮಕ್ಕಳ ಮಾಡೋದು ನಡ್ರಂತ. ಅನಕ್ಷರತೆ ನಿರುದ್ಯೋಗದಿಂದ ಏನಾಗುತ್ತೆ, ಆದಾಯ ಅಸಮಾನತೆ ಉಂಟಾಗುತ್ತೆ, ಇನ್ಕಮ್ ಇನ್ಇಕ್ವಾಲಿಟಿ ಆಗುತ್ತೆ. ರೈಟ್. 7ನೇದು, ಭಾರತದಲ್ಲಿ ವಿಶೇಷವಾಗಿ ಅಂತಂದ್ರೆ ಏನು, ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್. ಭಾರತದ 70% ಜನ, ಈಗ ಪ್ರಸ್ತುತ 60% ಆದ್ರೂ ಜನ ಕೃಷಿ ಮೇಲೆನೆ ಅವಲಂಬನೆ ಇದೆ. ಆದ್ರೆ ಕೃಷಿಯಲ್ಲಿ ಇಳುವರಿ ಹೆಚ್ಚಾಗ್ತಿಲ್ಲ. ಶಮೀರ್ ಅವರೇ ಲೇಟ್ ಮಾಡ್ಬಿಟ್ರೆ, ಬೇಗ ಬರ್ಕೋಬೇಕು. ಡೋಂಟ್ ಲೇಟ್, ಡೂ ಫಾಸ್ಟ್. ಓಕೆ, ಇಲ್ಲೇನಾಗುತ್ತೆ, ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಪ್ರಾದೇಶಿಕ ಅಸಮಾನತೆಯನ್ನು ಒಂದು ಹೇಳ್ಬೋದು ನಾವು. ಒಂದ್ ಕಡೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ, ರಾಯಚೂರಿನಲ್ಲಿ ಏನು ಅಭಿವೃದ್ಧಿ ಇಲ್ಲ ಅಂದ್ರೆ ಹೆಂಗಾಗತ್ತೆ ಹೇಳ್ರಿ, ನೀವೇ ಹೇಳ್ರಿ. ರೀಜನಲ್ ಇಂಬ್ಯಾಲೆನ್ಸಸ್. ಆಮೇಲೆ ಭಾರತದಲ್ಲಿ ದೊಡ್ಡ ಕಾರಣ ಅಂತಂದ್ರೆ ಬ್ರಿಟಿಷರ ಆರ್ಥಿಕ ಶೋಷಣಾ ನೀತಿನೂ ದೊಡ್ಡ ಕಾರಣ ಆಗುತ್ತೆ. ಬ್ರಿಟಿಷರು ನಮ್ಮ ಆರ್ಥಿಕತೆನ ಹಾಳು ಮಾಡಾಗಿದ್ದಾರೆ. ಕೊಲೋನಿಯಲ್
ಎಕನಾಮಿಕ್ ಎಕ್ಸ್ಪ್ಲೋಟೇಷನ್, ಇದು ಒಂದು ದೊಡ್ಡ ಕಾರಣ ಆಗುತ್ತೆ. ಇಲ್ಲಿ ಇದು ಒಂದು ದೊಡ್ಡ ಕಾರಣ ಆಗುತ್ತೆ. ನೋಡ್ರಿ ಎಲ್ಲ ಎಷ್ಟೆಷ್ಟ ಅದ್ಭುತವಾದಂತ ಕಾರಣಗಳಿವೆ. ಇನ್ನು ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಬಂಡವಾಳದ ಕೊರತೆ, ಆಮೇಲೆ ಕಡಿಮೆ ಕೈಗಾರಿಕೆಗಳು, ಇವೆಲ್ಲ ನಿರುದ್ಯೋಗದಲ್ಲೇ ಬಂದ್ಬಿಟ್ಟು. 11ನೇದು ಸಾಮಾಜಿಕವಾಗಿ ಕೂಡ, ಸಾಮಾಜಿಕ ಕಾರಣಗಳನ್ನ ಕೂಡ ನೀವು ನೋಡ್ಬೋದು. ಸಾಮಾಜಿಕ ಕಾರಣಗಳನ್ನ ಕೂಡ ನೀವು ನೋಡ್ಬೋದು. ಹೆಂಗ? ಈ ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ, ಕಾರಣಗಳನ್ನ ಹೇಳ್ತಾ ಹೋದ್ರೆ ರಾತ್ರಿ ಪೂರ್ತಿ ಆಗುತ್ತೆ, ಕಾರಣಗಳು ಮುಗಿಯಂಗಿಲ್ಲ. ರೈಟ್. ಆಮೇಲೆ ಈ ಸಾಕಷ್ಟು ಈ ರೀತಿ ಆಗಿರ್ತಕ್ಕಂಥ ವಸ್ತುಗಳು, ಕರಪ್ಷನ್, ಏನ್ ಹೆಸರಿತದೆಲ್ಲ ಬರೀ ರಾಜಕೀಯ ಇಚ್ಛಾಶಕ್ತಿ ಕೊರತೆ, ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಪವರ್ ಬಹಳ ಬರ್ತಾವ. ನಾ ಎಷ್ಟಾಗತ್ತ ಪರ್ಸೆಂಟ್ ಇಷ್ಟೇ ಸಾಕು, ಇಷ್ಟೇ ಸಾಕು. ಒಂದು ಭಾರಿ ಅದ್ಭುತವಾದ ಇದು ಬರುತ್ತೆ, ಪವರ್ಟಿ ಟ್ರ್ಯಾಪ್ ಅಂತ ಕೇಳಿದ್ರೆ ನೀವು ಯಾರಾದ್ರೂ? ಪವರ್ಟಿ ಟ್ರ್ಯಾಪ್ ಅಂತ ಹೇಳಿ ಪವರ್ಟಿ ಟ್ರ್ಯಾಪ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬಡತನದ ಟ್ರ್ಯಾಪ್ ಅಂದ್ರೆ ಏನು? ಟ್ರ್ಯಾಪ್ ಅಪ್ಪ, ಟ್ರ್ಯಾಪ್, ಬಲೆ, ಬಡತನದ ಬಲೆ. ಏನಾಗುತ್ತೆ ಗೊತ್ತಾ? ಬಡತನ ಹೋಗೋದೇ ಇಲ್ಲ ನಮ್ಮಲ್ಲಿ. ಯಾಕೆ? ಇಲ್ಲಿ ನೋಡ್ರಿ, ಆದಾಯ ಏನಿದೆ ಕಡಿಮೆ ಇದೆ, ಲೋ ಇನ್ಕಮ್ ಇದೆ. ಲೋ ಇನ್ಕಮ್ ಅಂತೂ ಎಲ್ಲರಿಗೂ ಇದೆಯಾ? ಈ ಲೋ ಇನ್ಕಮ್ ಇದ್ದಾಗ ಏನಾಗುತ್ತೆ? ಆದಾಯ ಕಡಿಮೆ ಇದ್ದಾಗ ಶಿಕ್ಷಣದ ಮಟ್ಟ ಏನು? ಶಿಕ್ಷಣದ ಮಟ್ಟ ಮತ್ತು ಆರೋಗ್ಯದ ಮಟ್ಟ ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ. ಅದ ಒಬ್ಬ ಬಡ ಮನುಷ್ಯ ಶಿಕ್ಷಣ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಈಗಿನ ಕಾಲದಲ್ಲಿ? ಇಲ್ಲ. ಯಾವಾಗ ಶಿಕ್ಷಣ ಮತ್ತು ಆರೋಗ್ಯದ ಮಟ್ಟ ಕಡಿಮೆ ಇರ್ತದೆ, ಅವರಲ್ಲಿ ಈ ಹ್ಯೂಮನ್ ಕ್ಯಾಪಿಟಲ್ ಕಡಿಮೆ ಇರ್ತದೆ. ಹ್ಯೂಮನ್ ಕ್ಯಾಪಿಟಲ್ ಲೆವೆಲ್ ಇಸ್ ಲೋ. ಮಾನವ ಬಂಡವಾಳ ಅಂತ ಹೇಳಿ ಕರಿತೀವಿ. ಏನು? ಕೌಶಲ್ಯಗಳು. ಅವನ ಹತ್ರ ಯಾವುದೇ ರೀತಿ ಕೌಶಲ್ಯಗಳು ಕಡಿಮೆ ಇರ್ತವೆ. ಈಗ ನಿಮ್ಗೆ ಶಿಕ್ಷಣ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ ಅಂತಂದ್ರೆ ನಿಮ್ಮ ಕೌಶಲ್ಯಗಳು ಕಡಿಮೆ ಆಗ್ತವೆ. ಕೌಶಲ್ಯಗಳು ಕಡಿಮೆ ಆದ್ರೆ ಏನಾಗುತ್ತೆ? ಕಡಿಮೆ ಇಳುವರಿ ಆಗುತ್ತೆ, ಕಡಿಮೆ ಉತ್ಪಾದಕತ್ವ ಆಗುತ್ತೆ, ಲೋ ಪ್ರೊಡಕ್ಟಿವಿಟಿ. ಯಾವಾಗ ಲೋ ಪ್ರೊಡಕ್ಟಿವಿಟಿ ಆಗುತ್ತೆ ಅವಾಗ ನಿಮ್ಮ ಆದಾಯ ಕಡಿಮೆನೇ ಇರುತ್ತೆ. ಮುಗಿತು. ಹೆಂಗೈತೆ ಟ್ರ್ಯಾಪ್? ಟ್ರ್ಯಾಪ್ ಹೆಂಗದ? ರವಿಚಂದ್ರನ್ ಅವ್ರು ಕೂರಿದ್ರು ಹೇಗೆ? ಒಂದೊಂದು ಆಗೋದಲ್ಲ, ಎಲ್ಲಾದ್ರೂ ನಾನು ನಾರ್ಮಲ್ ಜನರಲೈಸ್ ಹೇಳ್ತಾ ಇದ್ದೀನಿ. ಯಾವಾಗ ಆದಾಯ ಕಡಿಮೆ ಇರ್ತದೆ ಅವಾಗ ನೀವು ಉಳಿತಾಯ ಕಡಿಮೆ ಮಾಡ್ತೀರಾ. ಆದಾಯ ಕಡಿಮೆ ಇದ್ರೆ ಏನಾಗುತ್ತೆ? ಲೋ ಸೇವಿಂಗ್ ಆಗುತ್ತೆ. ಉಳಿತಾಯ ಕಡಿಮೆ ಆದ್ರೆ ಬಂಡವಾಳ ಏನಾಗುತ್ತೆ? ಕಡಿಮೆ ಆಗುತ್ತೆ. ಲೋ ಇನ್ವೆಸ್ಟ್ಮೆಂಟ್. ಬಂಡವಾಳ ಕಡಿಮೆ ಆದಾಗ ಏನಾಗುತ್ತೆ? ಆರ್ಥಿಕ ಬೆಳವಣಿಗೆ ಕುಂಠಿತ ಆಗುತ್ತೆ, ಕುಂಠಿತ, ಲೋ ಎಕನಾಮಿಕ್ ಗ್ರೋತ್. ನೋಡ್ರಿ, SAನಲ್ಲೆಲ್ಲ ಇದನ್ನ ಯೂಸ್ ಮಾಡ್ಬೋದು ನೀವು, ಈ ರೀತಿ ಟ್ರ್ಯಾಪ್ ಹೆಂಗಾಗುತ್ತೆ ಅಂತ. ಯಾವಾಗ ಆರ್ಥಿಕ ಬೆಳವಣಿಗೆ ಕಡಿಮೆ ಇರ್ತದೆ ಆದಾಯ ಏನಾಗುತ್ತೆ? ಕಡಿಮೆನೇ ಇರುತ್ತೆ. ಸೊ ಎಲ್ಲಾದ್ರೂ ಒಂದ್ ಕಡೆ ಇದನ್ನು ಹೊಡಿಬೇಕಾಗತ್ತೆ ನಾವು. ಇಲ್ಲ ಒಳ್ಳೆ ಶಿಕ್ಷಣ ಕೊಡಬೇಕು, ಇಲ್ಲ ಒಳ್ಳೆ ಕೌಶಲ್ಯಗಳನ್ನ ಕೊಡಬೇಕು, ಇಲ್ಲ ಆದಾಯನ ಹೆಚ್ಚು ಮಾಡ್ಬೇಕು. ಆದಾಯ ಹೆಚ್ಚು ಮಾಡಿದ್ರೆ ಏನಾಗುತ್ತೆ? ಹಣದುಬ್ಬರ ಆಗುತ್ತೆ. ಬಹಳ ದೊಡ್ಡ ಸ್ಪೈರಲ್ ಇದೆ. ಇದರಿಂದ ಹೊರಗೆ ಬರ್ಬೇಕು. ನೋಡ್ರಿ, ಬಹಳ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಯಾರು ಬಡವ ಇರ್ತಾನ ಅವನು ಅನಕ್ಷರಸ್ಥ ಆಗ್ತಾನೆ, ಯಾಕಂದ್ರೆ ಶಿಕ್ಷಣಕ್ಕೆ ದುಡ್ಡಿಲ್ಲ. ಯಾರು ಅನಕ್ಷರಸ್ಥನಾಗಿರ್ತಾನೆ ಅವನೇನ್ ಮಾಡ್ತಾನೆ? ಉದ್ಯೋಗ ಸಿಗೋದಿಲ್ಲ, ನಿರುದ್ಯೋಗಿ ಆಗ್ತಾನೆ. ಅವನು ನಿರುದ್ಯೋಗಿ ಆಗಿರೋದ್ರಿಂದ ಅವನಿಗೆ ಆದಾಯ ಬರೋದಿಲ್ಲ, ಮತ್ತೆ ಬಡವನಾಗಿ ಉಳಿತಾನೆ. ಎಜುಕೇಶನ್, ಅದಕ್ಕೆ ಸರ್ಕಾರ ಏನ್ ಮಾಡ್ತದೆ? ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಯಾಕಂದ್ರೆ
ಉಚಿತ ಶಿಕ್ಷಣ ಒಳ್ಳೆ ಶಿಕ್ಷಣ ಸಿಕ್ತು ಅಂತಂದ್ರೆ ಕೌಶಲ್ಯ ಹೆಚ್ಚಾಗುತ್ತೆ, ಉತ್ಪಾದಕತೆ ಕಡಿಮೆ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಈ ಚೈನ್ ಅನ್ನ ನೀವು ಏನಾದ್ರೂ ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಅ ಈಸಿ ಪ್ರೊಸೆಸ್. ಇಟ್ ಈಸ್ ನಾಟ್ ಅ ವೆರಿ ಈಸಿ ಪ್ರೊಸೆಸ್, ರೈಟ್? ಇದು ಕೂಡ ನಿಮ್ಗೆ ಗೊತ್ತಿರಬೇಕಾದಂತ ಅಂಶ. ಸರ್, ಒಂದು ಒಳ್ಳೆ ಬಿಸ್ನೆಸ್ ಹೇಳಿ ಹೊಸದಾಗಿ ಸ್ಟಾರ್ಟ್ ಮಾಡಿ. ನನ್ನ ಕಡೆ ಒಂದು ಸ್ಕೀಮ್ ಇದೆ ಪ್ರಶಾಂತ್, ನೀವು ಎಲ್ಲಾ ದುಡ್ಡು ನನಗೆ ಕೊಟ್ಟರೆ ನಾನು ನಿಮಗೆ 3 ವರ್ಷದಲ್ಲಿ ಡಬಲ್ ಮಾಡ್ತೀನಿ. ಆದ್ರೆ ಎಲ್ಲಾ ದುಡ್ಡು ಕೊಡಬೇಕು, 10 ರೂಪಾಯಿನೂ ಉಳಿಸ್ಕೊಳ್ಳಂಗಿಲ್ಲ. ಭಾರಿ ಬಿಸ್ನೆಸ್. ನಾನು ನಿಮಗೆ 20 ಲಕ್ಷ ಕೊಡ್ತೀನಿ. ಹೆಂಗ ಮತ್ತೆ 4 ಮಂದಿನ ಕರ್ಕೊಂಬ. ಮತ್ತೆ ಈಗ ನೀ 20 ಲಕ್ಷ ಕೊಡ್ತೀಯ, ಹಂಗ 20 ಲಕ್ಷ ಕೊಡೋರ್ನ 4 ಮಂದಿನ ಕರ್ಕೊಂಬ. ಅವರು ಒಬ್ಬೊಬ್ರು 4 ಮಂದಿನ ಕರ್ಕೊಂಬರ್ಲಿ. 2 ವರ್ಷದಾಗ ವಿಮಾನದಾಗ ಅಡ್ಡಾಡ್ತಿ. 2 ವರ್ಷದಾಗ ಎಲ್ಲ ಅಡ್ಡಾಡ್ತಿ ವಿಮಾನದಾಗ. ಹೆಂಗೈತೆ ಅಪ್ಪರು? ಐದು ವರ್ಷದಾಗ ಒಂದು ಏರ್ಪೋರ್ಟ್ ಇರತ್ತೆ ನಿಂದೆ ಸಪರೇಟ್. ವಿಮಾನ ತಗೊಂಡಿರ್ತಿ, ಮತ್ತೊಬ್ಬರು ಏರ್ಪೋರ್ಟ್ನಾಗ ಇಳಿಸೋದು ಬೇಡ. 5 ವರ್ಷದಾಗ ನಿಂದೆ ಏರ್ಪೋರ್ಟ್ ಇರುತ್ತೆ. 10 ವರ್ಷದಾಗ ನಿಂದೆ ಒಂದು ದೇಶ ಮಾಡ್ಕೋಬಹುದು. ಈಗ ಏರ್ಪೋರ್ಟ್ ಐತಿ, ವಿಮಾನ ಐತಿ, ಸಪರೇಟ್. ನಮ್ಮ ನಿತ್ಯಾನಂದ್ರ ಮಾಡ್ಕೊಂಡಿದಾರಲ್ಲ ಕೈಲಾಸ ಅಂತ, ಆ ರೀತಿ ನಿಂದೆ ಒಂದು ದೇಶ. ಹೆಂಗೈತೆ ವಿಚಾರ? ಅದ್ಭುತವಾಗಿದೆಯಾ? ಓಕೆ, ಸರಿ. ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು. ವಿಲ್ ಕಂಟಿನ್ಯೂ ಆನ್ ಟುಮಾರೋಸ್ ಕ್ಲಾಸ್. ನಾಳೆ ಕ್ಲಾಸ್ ಇದೆ, ಸಾಟರ್ಡೇ ಐತೆ ಅಂತ ಬಿಡಬೇಡ್ರಿ. ನಾಳೆ ಸೇಮ್ 6:30ಗೆ. ಯಾರಿಗೆ ಡೌಟ್ ಇದೆ ಕೈ ಎತ್ತರಿ, ಉಳಿದವ್ರ ಕ್ಲಾಸ್ ಮುಗೀತು. 10 PM ಇರುತ್ತೆ ಇವತ್ತು. ನಮಸ್ಕಾರ ಸರ್. ಹೇಳ್ರಿ ಪ್ರಶಾಂತ್. ಸರ್ ನೀವು ಕ್ಲಾಸ್ ಹೇಳೋದು ಸರ್ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಿದ್ದು ಸರ್. ಅಲ್ಲಿ ಕ್ವಶನ್ ರೈಸ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಸ್ವಲ್ಪ ಒತ್ತು ಕೊಟ್ಟು ನಮ್ಗೆ ಹೇಳಿದ್ರೆ ಇದಾಗುತ್ತೆ ಸರ್. ಓಕೆ ಶೋರ್. ಅಲ್ಲಿ ಮಾಡಿದ್ರೆ ನಮಗೆ ಅದರ ಮೇಲೆ ಬರ್ಕೋತೀವಿ ಸರ್. ಇಂಪಾರ್ಟೆಂಟ್ ಅದನ್ನೇ ಹೆಚ್ಚಿರೋ ಜನ. ಸರಿ ಸರ್, ಮಾಡುವ. ಓಕೆ, ಹಲೋ, ನಮಸ್ತೆ ಸರ್. ಹಲೋ ಹೇಳಿ ಮೀನಾಕ್ಷಿ. ಸರ್ ಒಂದು ನೆಟ್ವರ್ಕ್ ಹೋಗಿತ್ತು ಸರ್. ಇಲ್ಲಿ ಸರಕುಗಳ ವಿಧಗಳಲ್ಲಿ 4ನೇ ಟೈಪ್ ಬರ್ಕೊಳಕ್ ಆಗ್ಲಿಲ್ಲ ಸರ್. ಅದನ್ನ ಸ್ಲೈಡ್ ಹಾಕ್ಬಿಟ್ರೆ ನಾನು ಬರ್ಕೊಂತೀನಿ ಸರ್. ಇದು ಈ ಕೋರ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಯಾವ್ದು ಸ್ಟಾರ್ಟ್ ಮಾಡ್ತೀರಿ ಸರ್? ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಅಲ್ಲ, ಬಜೆಟ್ ಮುಗಿದ್ಮೇಲೆ ಇಂಡಿಯನ್ ಜಿಯೋಗ್ರಫಿ. ನಮಸ್ತೆ ಸರ್. ಹೇಳಿ ಸರ್. ಇದು 4 ತಿಂಗಳು ಇರ್ತೇನೆ ಸರ್ ಸ್ಕೋರ್ ಎಕನಾಮಿಕ್ಸ್? 4 ತಿಂಗಳು ಇರ್ತದೆ ಸರ್ ಎಕನಾಮಿಕ್ಸ್ ಸ್ಕೋರ್? 4 ತಿಂಗಳು ಇರಲ್ಲಪ್ಪ, 3 ತಿಂಗಳ ಮುಗಿತದ ಸರ್. ಮತ್ತೆ ಜಿಯೋಗ್ರಫಿ ಇದು ಸರ್ ಸೇಮ್ ಆಫರ್ ಏನು ಸರ್? ಏನು ಎಕ್ಸ್ಟ್ರಾ ಇರ್ತದೆ ಸರ್? ಇಲ್ಲ, ಜಿಯೋಗ್ರಫಿ ಅದು ಬೇರೆ. ಇದು 799 ಏನು ಕೊಟ್ಟಿದ್ದೀರಿ, ಇದೊಂದು ಇದು ಮತ್ತು ಬಜೆಟ್ ಕೋಚಿಂಗ್ ಅಷ್ಟೇ. ಹಿಂಗೇನು ಸರ್?